ಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿಯಾಗಿದ್ದಾರೆ. ಖರ್ಗೆ ಭೇಟಿ ಬಳಿಕ ಮಾತನಾಡಿದ ಸಚಿವ ಪರಮೇಶ್ವರ್, ನಮ್ಮ ಆತ್ಮೀಯರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದೇನೆ. ಇದು ಸೌಜನ್ಯದ ಭೇಟಿ. ಅವರು ಬಂದಾಗಲೆಲ್ಲ ಭೇಟಿ ಮಾಡ್ತಾ ಇರ್ತೇನೆ. ಭೇಟಿ ವೇಳೆ ರಾಜ್ಯದ ರಾಜಕಾರಣ ಖರ್ಗೆ ಅವರ ಗಮನಕ್ಕೆ ತಂದಿದ್ದೇನೆ. ಬಜೆಟ್ ಬರ್ತಾ ಇದೆ. ಕಲಬುರಗಿಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಕುಡಿಯುವ ನೀರಿಗೆ ಬಜೆಟ್ ಕೊಡಲು ಹೇಳಿದ್ದಾರೆ. ನಾನು ಕೂಡ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಸಿಎಂಗೆ ಈ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ. ಗುಲ್ಬರ್ಗದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು ಮತ್ತು ಪ್ರತ್ಯೇಕವಾಗಿ ಕುಡಿಯುವ ನೀರಿಗೆ ಬಡ್ಜೆಟನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ವಿಷಯವನ್ನು ಕೂಡ ಅವರು ಪ್ರಸ್ತಾಪ ಮಾಡಿದರು. ಬಡ್ಜೆಟ್ನಲ್ಲಿ ಅದನ್ನು ನಾನು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ. ನಾವು ಯಾವುದೇ ಪೊಲಿಟಿಕಲ್ ಅಂದರೆ ರಾಜಕೀಯದ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ಮಾತಾಡಿದ್ದೇನೆ. ಅದನ್ನು ಹೊರತುಪಡಿಸಿ ರಾಜ್ಯದ ರಾಜಕಾರಣದ ವಿಚಾರ ಯಾವುದನ್ನು ಕೂಡ ನಾನು ಪ್ರಸ್ತಾಪ ಮಾಡಿಲ್ಲ. ವಿಧಾನಸೌಧದಲ್ಲಿ ಬೃಹತ್ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಸುದ್ದಿಗೋಷ್ಠಿ ಮಾಡಿದ್ದು ದಾವೋಸ್ ಪ್ರವಾಸದ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ದಾವೋಸ್ನ ವಿಶ್ವ ಆರ್ಥಿಕ ವೇದಿಕೆಯಲ್ಲಿ ಭಾಗಿಯಾಗಿದ್ದೆವು. ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳ ಜೊತೆಗೆ ಸುಮಾರು 45ಕ್ಕೂ ಹೆಚ್ಚಿನ ಸಭೆಗಳನ್ನು ಮಾಡಿದ್ದೀವಿ. ಪಾನೀಯಗಳು, ಆಹಾರ ಸಂಸ್ಕರಣ, ಬಾಹ್ಯಾಕಾಶ ತಂತ್ರಜ್ಞಾನ, ಶುದ್ಧ ಇಂಧನ ಸೇರಿ 25ಕ್ಕೂ ಹೆಚ್ಚು ಕಂಪನಿಗಳ ಜೊತೆ ಚರ್ಚೆ ನಡೆಸಿದ್ದೀವಿ. ಅಲ್ಲದೆ 15 ಇಂಡಿಯನ್ ಕಂಪನಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ದೇಶದಲ್ಲೇ ಕರ್ನಾಟಕ ಮುಂಚೂಣಿಯಲ್ಲಿರುವಂತೆ ಕ್ರಮ ವಹಿಸಿದ್ದೀವಿ ಅಂತಂದ್ರು. 25-26 ಬಹುರಾಷ್ಟ್ರೀಯ ಇಂಟರ್ನ್ಯಾಷನಲ್ ಕಂಪನೀಸ್, ಅದರಲ್ಲಿ ಮೆಂಜಿಯಸ್ ಏವಿಯೇಷನ್ ಇಲ್ಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ತಮ್ಗೆ ಗೊತ್ತಿದೆ, ಬೋಬಾ ಮತ್ತು ಅವರು ಕೂಡ ಇದು ಮಾಡಿದ್ರೆ ಈಗ ಸಪ್ರೇಟಾಗಿ ಅವರು ಮೆಂಜಿಯಸ್ ಏವಿಯೇಷನ್ ಅವರು ಬಂದು ಚರ್ಚೆ ಮಾಡಿದ್ದಾರೆ. ಆಮೇಲೆ ಇಂಟರ್ನ್ಯಾಷನಲ್ ಕಂಪನೀಸ್ 26 ಕಂಪನೀಸ್ ಬಗ್ಗೆ ತಮ್ಮ ಮಾಹಿತಿ ನೀಡ್ತಿದೆ. ಮೆಂಜಿಯಸ್ ಏವಿಯೇಷನು, ಕೊಕೊ-ಕೋಲಾ ಕಂಪ್ನಿ, ಆನ್ಯೂಸರ್ ಬುಷ್ ಇನ್ ಬೆವರೇಜ್, ಟ್ರೈಲೆಮು, ಆಕ್ಟೋಪಸ್ ಎನರ್ಜಿ, ಇಂಪೀರಿಯಲ್ ಕಾಲೇಜ್ ಲಂಡನು, ಕಾಲ್ಸ್ ಗ್ರೂಪು, ಫಿಲಿಪ್ಸ್ ಮಾರಿಸ್ ಇಂಟರ್ನ್ಯಾಷನಲು, ಪೇಪಾಲ್, ಲೆನೋವೊ, ಎಕ್ಸಾನ್ ಕೇಬಲ್ಸ್, ಸ್ವಿಸ್ ಚೇಂಬರ್ ಜೊತೆ ನಾವೊಂದು MOU ಕೂಡ ಸೈನ್ ಮಾಡಿದ್ವಿ. ನಾಳೆ ಕೇಂದ್ರ ಬಜೆಟ್ ಮಂಡನೆಯಾಗಲಿದ್ದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ 2026-27ರ ಆಯವ್ಯಯ ಮಂಡಿಸ್ತಾ ಇದ್ದಾರೆ. ಬಜೆಟ್ನಲ್ಲಿ ಅನೇಕ ಆರ್ಥಿಕ ಸುಧಾರಣಾ ಕ್ರಮಗಳಿಗೆ ಒತ್ತು ನೀಡುವ ನಿರೀಕ್ಷೆ ಇದ್ದು ದೇಶದ ಅಭಿವೃದ್ಧಿ ವೇಗಕ್ಕೆ ಪೂರಕವಾಗಿ ಯೋಜನೆಗಳನ್ನು ಘೋಷಿಸುವ ಸಾಧ್ಯತೆ ಇದೆ. ಅಲ್ಲದೆ ನಾಳೆ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ತೆರೆದಿರುತ್ತೆ. ಸಾಮಾನ್ಯವಾಗಿ ಭಾನುವಾರ ಕ್ಲೋಸ್ ಆಗುವ ಷೇರು ಮಾರ್ಕೆಟ್ ಬಜೆಟ್ ಮಂಡನೆ ಹಿನ್ನೆಲೆಯಲ್ಲಿ ನಾಳೆ ತೆರೆದಿರುತ್ತೆ. ನಾಳೆ ಕೇಂದ್ರ ಬಜೆಟ್ ಮಂಡನೆ ಮಾಡಲಾಗ್ತಾ ಇದ್ದು ಬಜೆಟ್ ನಿರೀಕ್ಷೆ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ದಾರೆ. ಹಳೆ GST ಇನ್ನೂ ಬಾಕಿ ಇದೆ, ಅದನ್ನು ಕೊಡಬೇಕು. ಹೊಸದಾಗಿ ಕೊಡಬೇಕಾದನ್ನ ಹೆಚ್ಚು ಕೊಡಬೇಕು ಎಂಬ ಬೇಡಿಕೆ ಇದೆ. ಜಲಜೀವನ್ ಮಿಷನ್ ಮೂಲಕ ಮನೆ ಮನೆಗೆ ಗಂಗೆ ಅಂತ ಮಾಡಿದ್ದಾರೆ. 50/50 ಅನುಪಾತದಲ್ಲಿ ಮಾಡಬೇಕು ಅಂತಿದೆ. ಆದರೆ ನಾನೇ ಹಣ ಖರ್ಚು ಮಾಡಿದ್ದು ನಮಗೆ 13,000 ಕೋಟಿ ಹಣ ಬರಬೇಕಿದೆ. ಭದ್ರತಾ ಪ್ರಾಜೆಕ್ಟ್ಗೆ 5,300 ಕೋಟಿ ಹಣ ಘೋಷಣೆ ಮಾಡಿದ್ರು. ಆದರೆ ಅದು ಇನ್ನೂ ಕೂಡ ಬಂದಿಲ್ಲ. ಇಷ್ಟೆಲ್ಲ ಬೇಡಿಕೆ ಇದೆ. ಅದಲ್ಲದೆ ಹೊಸ ಯೋಜನೆಗಳಿಗೂ ಕೂಡ ಅನುದಾನ ಕೊಡಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಿದ್ದೇವೆ ಅನ್ನೋದನ್ನ ಮರೆತು ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕೊಡುಗೆ ಕೊಡಲಿ ಅಂತಂದ್ರು. ಅದನ್ನು ನೋಡಿ, ರಾಜ್ಯಕ್ಕೆ GST ಪಾಲು ಏನಿದೆ ಅದನ್ನ ನಮಗೆ ಕೊಡಬೇಕಾದಂಥದ್ದು, ಜೊತೆಗೆ ನಮಗೆ ಹಳೇದು ಬಾಕಿ ಇದೆ ಮತ್ತು ಹೊಸದಾಗಿ ಕೊಡಬೇಕಾದದ್ದನ್ನು ಕೂಡ ಹೆಚ್ಚು ಪರ್ಸೆಂಟೇಜ್ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಮನೆ ಮನೆಗೆ ಗಂಗೆ ಅಂತ ಹೇಳಿ ಏನು ಮಾಡಿದ್ದಾರೆ ಅದನ್ನ 50-50 ರೇಷಿಯೋನಲ್ಲಿ ಮಾಡಬೇಕು ಅಂತೇಳಿ ನಾವೇ ಹಣ ಖರ್ಚು ಮಾಡ್ಕೊಂಡಿದ್ದೇವೆ. ನಮಗೆ ಅದರಲ್ಲಿ 13,000 ಕೋಟಿಗೂ ಹೆಚ್ಚು ಹಣ ನಮಗೆ ಬರಬೇಕಾಗಿದೆ. ಅದಿನ್ನೂ ಕೂಡ ಬರಲಿಲ್ಲ. ಹಿಂದೆ ಭದ್ರಾ ಪ್ರಾಜೆಕ್ಟಿಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಿದರು. ಅದನ್ನು ಕೂಡ ಕಳೆದ ಇಡೀ ವರ್ಷ ನಮ್ಗೆ ಕೊಡಲಿಲ್ಲ. ಇದೆಲ್ಲ ಬೇಡಿಕೆಗಳು ನಮ್ಮವು ಇದ್ದಾವೆ. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಕರ್ನಾಟಕ ರಾಜ್ಯಕ್ಕೆ ಏನಾದರೂ ಒಂದು ಕೊಡುಗೆಯನ್ನು ಕೊಡಲೇಬೇಕು ಅವರು. ನೋಡಿ, ಕಳೆದ 1 ವರ್ಷದಿಂದ ಚಿನ್ನಕ್ಕೆ ಪೈಪೋಟಿ ಕೊಟ್ಟು ವೇಗವಾಗಿ ಏರ್ತಾ ಇದ್ದ ಬೆಳ್ಳಿ ದಿಢೀರ್ ಕುಸಿತವಾಗಿದೆ. ಬೆಳ್ಳಿ 30%ನಷ್ಟು ಕುಸಿತವಾಗಿದ್ದು ಬೆಳ್ಳಿ ಕೆಜಿಗೆ 3 ಲಕ್ಷಕ್ಕೂ ಕಡಿಮೆ ಇಳಿಕೆಯಾಗಿದೆ. 1 ಗ್ರಾಂ ಇಂದಿನ ಬೆಳ್ಳಿ ದರ ₹350 ಇದ್ದು ನಿನ್ನೆ ₹395 ಇತ್ತು. ಈ ಮೂಲಕ ₹45 ಇಳಿಕೆಯಾಗಿದೆ. ಈ ಮೂಲಕ ಕೆಜಿ ಬೆಳ್ಳಿ ಬೆಲೆ ನಿನ್ನೆಗೆ ಹೋಲಿಸಿದ್ರೆ ಬರೋಬ್ಬರಿ 45,000 ಇಳಿಕೆ ಕಂಡಿದೆ.
ಇನ್ನು ಬಂಗಾರದ ಬೆಲೆಯಲ್ಲೂ ಕೊಂಚ ಇಳಿಕೆ ಆಗಿದೆ. ಬೆಂಗಳೂರಲ್ಲಿ 24 ಕ್ಯಾರೆಟ್ ಪ್ರತಿ ಗ್ರಾಂ ಚಿನ್ನದ ದರ 862 ರೂಪಾಯಿ ಇಳಿಕೆಯಾಗಿದ್ದು, ಈ ಮೂಲಕ ಪ್ರತಿ ಗ್ರಾಂ ಚಿನ್ನದ ದರ 16,058 ರೂಪಾಯಿ ಆಗಿದೆ. ವಿಜಯನಗರ ಜಿಲ್ಲೆಯ ಕೊಟ್ಟೂರಿನಲ್ಲಿ ತಂದೆ ತಾಯಿ ಸಹೋದರಿ ಹತ್ಯೆ ಪ್ರಕರಣ ಸಂಬಂಧ ಭಾರೀ ಬೆಳವಣಿಗೆ ಆಗಿದೆ. ಆರೋಪಿ ಅಕ್ಷಯ್ ಮೂವರನ್ನ ಕೊಲೆ ಮಾಡಿ ಮೃತದೇಹವನ್ನ ಮನೆಯಲ್ಲೇ ಹೂತಾಕಿದ್ದ. ಸದ್ಯ ಪ್ರಕರಣ ಸಂಬಂಧ ಆರೋಪಿ ಅಕ್ಷಯ್ನನ್ನ ಕೂಡ್ಲಿಗಿ ಪಟ್ಟಣದಿಂದ ಕೊಟ್ಟೂರಿಗೆ ಕರೆತಂದಿದ್ದು, ಪೊಲೀಸರ ಭದ್ರತೆಯಲ್ಲಿ ಮೃತದೇಹಗಳನ್ನು ಹೊರಗೆ ತೆಗೆದು ಶವ ಪರೀಕ್ಷೆಗೆ ಕಳಿಸಲಾಗಿದೆ. ಮೈಸೂರಲ್ಲಿ 35 ಕೆಜಿ ಮೆಫಡೋನ್ ವಾಹನ ಸೇರಿ 10 ಕೋಟಿ ಮೌಲ್ಯದ ಮಾದಕ ವಸ್ತು 500 ಕೆಜಿ ರಾಸಾಯನಿಕ ಜಪ್ತಿ ಮಾಡಲಾಗಿದೆ. ಎನ್ಸಿಬಿ ಪೊಲೀಸರು ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಪ್ರಕರಣದಲ್ಲಿ ಮಹೇಂದ್ರ ಕುಮಾರ್, ವಿಷ್ಣೋಯಿ ಸೇರಿ ಮೂವರನ್ನು ಅರೆಸ್ಟ್ ಮಾಡಲಾಗಿದೆ. ವಿಷ್ಣೋಯಿ ವಿರುದ್ಧ ರಾಜಸ್ಥಾನದಲ್ಲಿ ಒಂದು ಪ್ರಕರಣ, ಗುಜರಾತ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅಂತ ಮಾಹಿತಿಯನ್ನು ನೀಡಿದರು. ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟರಿ ಅನುಮಾನದಿಂದಾಗಿ ಎನ್ಸಿಬಿ ದಾಳಿ ವಿಚಾರಕ್ಕೆ ಸಂಸದ ಯದುವೀರ್ ಒಡೆಯರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಬಗ್ಗೆ ಮೈಸೂರಲ್ಲಿ ಮಾತನಾಡಿರುವ ಅವರು, ಡ್ರಗ್ಸ್ ಮಟ್ಟ ಹಾಕಲು ರಾಜ್ಯ ಸರ್ಕಾರ ಮುಂದಾಗಬೇಕು. ಮೈಸೂರಿಗೆ ಬಂದು ಡ್ರಗ್ಸ್ ಪರಿಶೀಲನೆ ನಡೆಸುತ್ತಿದ್ದಾರೆ ಅಂದರೆ ಸುಮ್ಮನೆ ಬರೋದಿಲ್ಲ. ಯಾವುದೇ ವ್ಯವಸ್ಥೆ ಇದ್ರೆ ಇಂತಹ ವ್ಯವಸ್ಥೆಯನ್ನ ಬುಡದಿಂದಲೇ ಕಿತ್ತು ಹಾಕಬೇಕು. ಮೈಸೂರಿನ ಸುತ್ತಮುತ್ತ ಪರಿಶೀಲನೆ ಹೆಚ್ಚಿಸಿ ಸರ್ಕಾರ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಡಬೇಕು. ಅಲ್ಲದೆ ಡ್ರಗ್ಸ್ ಮಟ್ಟ ಹಾಕಲು ವಿಶೇಷ ತಂಡ ರಚನೆ ಮಾಡಿ ಕಾರ್ಯಾಚರಣೆ ಮಾಡಬೇಕು ಅಂತಂದ್ರು. ಸಾಂಸ್ಕೃತಿಕ ರಾಜಧಾನಿ ಅಂತ ಏನು ಗುರುತಿಸಲಾಗಿದೆ, ಇವತ್ತು ಡ್ರಗ್ಸ್ಗಾಗಿ ಏನು ಅದು ಇವತ್ತು ಅನೇಕ ಘಟಕಗಳು, ಇದು 1-2 ಪ್ರಕರಣ ಅಲ್ಲ, ಸತತವಾಗಿ ಇಂಥ ಕೇಸ್ಗಳು ಪ್ರತಿ ತಿಂಗಳು ನಮಗೆ ಒಂದು ಸಿಗ್ತಾ ಇದೆ. ನಿಜಕ್ಕೂ ಒಂದು ಖಂಡನೀಯ ಬೆಳವಣಿಗೆ. ಇದಕ್ಕೆ ಕೂಡಲೇ ಇವರು ಸೂಕ್ತವಾದಂಥ ಕ್ರಮ ತಗೋಬೇಕಾಗಿದೆ. ಅಂದರೆ ಯಾಕೆ ನಮ್ಮ ರಾಜ್ಯದ ಪೊಲೀಸ್ಗೆ ಇವರು ಯಾವುದೇ ರೀತಿಯ ಒಂದು ಏನು ವಿಶ್ವಾಸಕ್ಕೆ ತಗೋತಾ ಇಲ್ಲ ಅಂತಾನೂ ಕೂಡ ನಮಗೆ ಸಹಜವಾಗಿ ಒಂದು ಪ್ರಶ್ನೆ ಇರುತ್ತೆ. ಈ ಡ್ರಗ್ಸ್ ಏನು ಉತ್ಪಾದನೆಗಾಗಿ ನಮ್ಮ ಮೈಸೂರು ಕೇಂದ್ರವಾಗಿದೆ. ಇನ್ನು ಮೈಸೂರಲ್ಲಿ ಡ್ರಗ್ಸ್ ಸಿಕ್ಕ ವಿಚಾರವಾಗಿ ಬಿಜೆಪಿ ಟೀಕೆ ವಿಚಾರದ ಬಗ್ಗೆ ಮಾತನಾಡಿದ ಪರಮೇಶ್ವರ್, ನಾವು ತಡೆಯುತ್ತಿಲ್ಲ ಅಂತ ಹೇಳೋದು ಸತ್ಯಕ್ಕೆ ದೂರವಾದ ಮಾತು. ಡ್ರಗ್ಸ್ ವ್ಯವಹಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇದೆ. ನಿತ್ಯವೂ ರೇಡ್ ಮಾಡ್ತಾನೆ ಇದ್ದೀವಿ. ಡ್ರಗ್ಸ್ ಕಂಟ್ರೋಲ್ಗೆ ಸಾಕಷ್ಟು ಪ್ರಯತ್ನ ಮಾಡಲಾಗ್ತಿದೆ ಅಂತಂದ್ರು. ನೋಡಿ, ನಾವು ತಡೀತಾ ಇಲ್ಲ ಅನ್ನೋದು ಸುಳ್ಳು. ಅವ್ರು ಹೇಳೋದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ದಿನನಿತ್ಯ ರೈಡ್ ಮಾಡ್ತಾ ಇದ್ದೀವಿ, ದಿನನಿತ್ಯ ಹಿಡಿತಾ ಇದ್ದೀವಿ, ಬರ್ತಾ ಇರುತ್ತೆ. ಅದನ್ನು ನಾವು ಈಗ ಇದು ಅಂತಾರಾಷ್ಟ್ರೀಯ ಲೆಕ್ಕಾಚಾರದಲ್ಲಿ ನಡೆಯುತ್ತೆ. ಇದು ಈಗ ಥೈಲ್ಯಾಂಡಿಂದ ಬರ್ತಾ ಇದೆ. ಅದನ್ನು ನಾವು ಎಷ್ಟು ಹಿಡಿತಾನೆ ಇದ್ದೀವಿ. ಈಗ ಹೈಡ್ರೋ ಗಾಂಜಾ ಅಂತೇಳಿ ಹೊಸದಾಗಿ ಈಗ ಅದೊಂದು ಶುರುವಾಗಿ. ಹಾಸನದಲ್ಲಿ ಮತ್ತೆ ನಟ ಯಶ್ ತಾಯಿ ಪುಷ್ಪ ರಂಪಾಟ ಮಾಡಿದ್ದಾರೆ. ಸೈಟ್ಗೆ ಹಾಕಿದ್ದ ತಂತಿ ಬೇಲಿ ತೆರವುಗೊಳಿಸಿ ಮತ್ತೆ ಕಾಂಪೌಂಡ್ ಹಾಕಲು ಮುಂದಾಗಿದ್ದಾರೆ. ಜಿಪಿಎ ಹೋಲ್ಡರ್ ದೇವರಾಜ್ ಹಾಕಿದ್ದ ಬೋರ್ಡ್ ತೆರವು ಮಾಡಿ ಕಾಂಪೌಂಡ್ ಹಾಕಲು ಮುಂದಾಗಿದ್ದಾರೆ. ಈ ವೇಳೆ ಮನೆ ಮುಂದೆ ಬಂದ ದೇವರಾಜ್ಗೂ ಪುಷ್ಪ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವುದೋ ಜಾಗಕ್ಕೆ ಇನ್ಯಾವುದೋ ದಾಖಲೆ ತಂದಿದ್ದೀಯಾ? ನೀನು ಬಂದು ಇಲ್ಲಿ ರೌಡಿಸಂ ಮಾಡ್ತಾ ಇದೀಯಾ? ನಾನು ಇದೇ ಊರ ಮಗಳು, ಹೆದರಿಸೋಕೆ ಬರಬೇಡ, ಇದು ನಮ್ಮ ಜಾಗ, ನಾನು ಖರೀದಿ ಮಾಡಿದ್ದೇನೆ ಅಂತ ಆವಾಜ್ ಹಾಕಿದ್ದಾರೆ. ಜೆಡಿಎಸ್ನ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗದೆ ದೂರ ಉಳಿದಿರುವ ಶಾಸಕ ಜಿಟಿ ದೇವೇಗೌಡರಿಗೆ ಇದೀಗ ಮಗ ಹಾಗೂ ಶಾಸಕ ಜಿಟಿ ಹರೀಶ್ ಗೌಡ ಫ್ಲೆಕ್ಸ್ನಿಂದಲೂ ಕೊಡಲಾಗಿದೆ. ಇಂದು ಜಿಟಿ ದೇವೇಗೌಡರ ಪುತ್ರ ಶಾಸಕ ಹರೀಶ್ ಗೌಡ ಹುಟ್ಟುಹಬ್ಬ. ಈ ಹಿನ್ನೆಲೆಯಲ್ಲಿ ಮೈಸೂರಲ್ಲಿ ಫ್ಲೆಕ್ಸ್ ಹಾಕಲಾಗಿದೆ. ಯಾವ ಫ್ಲೆಕ್ಸ್ನಲ್ಲೂ ಕೂಡ ಜಿಟಿ ದೇವೇಗೌಡರ ಫೋಟೋ ಇಲ್ಲ. ಫೋಟೋ ಇಲ್ಲದಿರುವುದು ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗಿದೆ. ಈಗಾಗಲೇ ಪುತ್ರ ಹರೀಶ್ ಗೌಡ, ಜಿಟಿ ದೇವೇಗೌಡ ಇಬ್ಬರು ಪರಸ್ಪರ ಮಾತನಾಡ್ತಾ ಇಲ್ಲ. ಕುಟುಂಬದಿಂದಲೂ ಹರೀಶ್ ಗೌಡ ಬೇರೆ ಇದ್ದಾರೆ. ಇದು ಹಲವು ಅನುಮಾನಕ್ಕೆ ಕಾರಣ ಆಗಿದೆ. ಬೆಂಗಳೂರು ಬಳಿಕ ತುಮಕೂರಿನಲ್ಲೂ ಕೂಡ ಪಿಎಸ್ಐ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ಗ್ರಾಮಾಂತರ ಠಾಣೆಯ ಪಿಎಸ್ಐ ಚೇತನ್ ಲಂಚ ಪಡೆಯುತ್ತಿದ್ದಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ. ತನ್ನ ವ್ಯಾಪ್ತಿಯಲ್ಲದ ಕೆಸರಮಡು ಗ್ರಾಮದ ದರ್ಗಾ ಮುಂದೆ ನಿಂತಿದ್ದ ಕಾರಣ ಪಿಎಸ್ಐ ಚೇತನ್ ವಶಕ್ಕೆ ಪಡ್ಕೊಂಡು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಕಾರು ಬಿಡೋಕೆ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ ಪಿಎಸ್ಐ ಚೇತನ್ 40,000 ಅಡ್ವಾನ್ಸ್ ಹಣ ಪಡೆದು ಸಿಕ್ಕಿ ಬಿದ್ದಿದ್ದಾರೆ. ನಿರ್ಮಾಣಗೊಂಡ ಒಂದೇ ವರ್ಷದಲ್ಲಿ ಫ್ರೆಶ್ ಟೌನ್ ಬಳಿಯ ಪಾಟ್ರಿ ರೋಡ್ ರೈಲ್ವೆ ಬ್ರಿಡ್ಜ್ನಲ್ಲಿ ಬಿರುಕು ಕಂಡುಬಂದಿದೆ. 2024ರಲ್ಲಿ ಹೊಸದಾಗಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣ ಮಾಡಲಾಗಿತ್ತು. ಆದರೆ ನಿರ್ಮಾಣಗೊಂಡ ಒಂದೇ ವರ್ಷದಲ್ಲಿ ಬ್ರಿಡ್ಜ್ ಬಿರುಕು ಬಿಟ್ಟಿದೆ. ಸದ್ಯ ಬ್ರಿಡ್ಜ್ ಬಿರುಕು ಬಿಟ್ಟ ಹಿನ್ನೆಲೆಯಲ್ಲಿ ಪಕ್ಕದಲ್ಲಿ ಸ್ಕೂಲ್ ಚರ್ಚ್ ಇದ್ದು ಆತಂಕ ಹೆಚ್ಚಾಗಿದೆ. ಜಿಬಿಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ಗೆ ದೂರನ್ನು ನೀಡಲಾಗಿದೆ. ಬಸ್ ನಿಲ್ದಾಣಗಳಲ್ಲಿ ಬ್ಯಾಗ್ ಕಳುವು ಮಾಡ್ತಾ ಇದ್ದ ಅಂತಾರಾಜ್ಯ ಕಳ್ಳರನ್ನ ಮಂಗಳೂರಿನ ಬರ್ಕೆ ಪೊಲೀಸರು ಬಂಧನ ಮಾಡಿದ್ದಾರೆ. ಕೊಡಗು ಜಿಲ್ಲೆ ಮಡಿಕೇರಿಯ ತ್ಯಾಗರಾಜ್ ಕಾಲನಿ ನಿವಾಸಿ ಮೊಹಮ್ಮದ್ ಇಮ್ರಾನ್ ಬಂಧಿತ ಆರೋಪಿಯಾಗಿದ್ದಾನೆ. ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವೃದ್ಧ ಮಹಿಳೆ ಮತ್ತು ಹಿರಿಯ ನಾಯಕರು ಬೆಂಗಳೂರಿಗೆ ಹೋಗ್ತಾ ಇದ್ದ ವೇಳೆ ಬ್ಯಾಗ್ನಲ್ಲಿದ್ದ 45 ಗ್ರಾಂ ಚಿನ್ನ ಹಾಗೂ 20,000 ನಗದು ಎಗರಿಸಿ ಪರಾರಿಯಾಗಿದ್ದಾರೆ. ತನಿಖೆ ಕೈಗೊಂಡ ಪೊಲೀಸರು ಅಂತಾರಾಜ್ಯ ಕಳ್ಳನನ್ನ ಬಂಧಿಸಿದ್ದಾರೆ.
ಭಾರತೀಯ ಪುರಾತತ್ವ ಇಲಾಖೆಯ ನಿವೃತ್ತ ಅಧೀಕ್ಷಕ ಟಿಎಂ ಕೇಶವ ನಿಧನರಾದ ಹಿನ್ನೆಲೆಯಲ್ಲಿ ಲಕ್ಕುಂಡಿ ಉತ್ಖನನ ಸ್ಥಳದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಟಿಎಂ ಕೇಶವ ಅವರಿಗೆ 74 ವರ್ಷ ವಯಸ್ಸಾಗಿತ್ತು. ಕರಳು ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಅವರು ನಿನ್ನೆ ಬೆಂಗಳೂರಿನಲ್ಲಿ ಸಾವನ್ನಪ್ಪಿದ್ದಾರೆ. ಕೇಶವ ನಿಧನಕ್ಕೆ ಅಧಿಕಾರಿಗಳು, ಕಾರ್ಮಿಕರು ಸಂತಾಪ ಸೂಚಿಸಿದರು. ಚಾಮರಾಜನಗರದ ದಂಟಳ್ಳಿ ಏತ ನೀರಾವರಿ ಯೋಜನೆ ಜಾರಿಗೆ ಆಗ್ರಹಿಸಿ ಸಾವಿರಾರು ರೈತರು ರಸ್ತೆ ತಡೆದು ಪ್ರತಿಭಟಿಸಿದರು. ಹನ್ನೂರು ತಾಲೂಕಿನ ವಡಕಹಳ್ಳದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದು, ಮಹದೇಶ್ವರ ಬೆಟ್ಟದ ರಸ್ತೆಯಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಕಳೆದ ಹಲವಾರು ದಿನಗಳಿಂದ ರೈತರು ಹೋರಾಟ ಮಾಡ್ತಾ ಇದ್ದರು. ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಂಡಿಲ್ಲ. ಇದರಿಂದ ರೊಚ್ಚಿಗೆದ್ದ ಅನ್ನದಾತರು ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸದ್ಯ ರಸ್ತೆ ತಡೆಯಿಂದ ಬೆಟ್ಟಕ್ಕೆ ಹೋಗೋಕೆ ಬಂದಿದ್ದ ಭಕ್ತರು ಪರದಾಡ್ತಾ ಇದ್ದಾರೆ. ಹಿಂದೂ ಸಮಾಜೋತ್ಸವ ಹಿನ್ನೆಲೆಯಲ್ಲಿ ಕೋಲಾರ ನಗರ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ಕೇಸರಿ ಬ್ಯಾನರ್ ಹಾಗೂ ಬಂಟಿಂಗ್ಸ್ಗಳು ರಾರಾಜಿಸ್ತಾ ಇದೆ. ಕೋಲಾರ ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಹಿಂದೂ ಸಮಾಜೋತ್ಸವ ಮೆರವಣಿಗೆ ಆರಂಭ ಆಗಲಿದೆ. ಸಂಜೆ 5:30 ಸುಮಾರಿಗೆ ಬೃಹತ್ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ. ಇನ್ನು ರಾತ್ರಿ 11 ಗಂಟೆವರೆಗೆ ಮದ್ಯ ಮಾರಾಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಮಹಾರಾಷ್ಟ್ರ ಡಿಸಿಎಂ ಅಜಿತ್ ಪವಾರ್ ಪತ್ನಿ ಸುನೇತ್ರಾ ಪವಾರ್ ಇಂದು ಸಂಜೆ ಡಿಸಿಎಂ ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಶರದ್ ಪವಾರ್ ಗೈರಾಗ್ತಾರೆ ಅಂತ ಹೇಳಲಾಗ್ತಾ ಇದೆ. ಮಗಳು ಸುಪ್ರಿಯಾ ಸುಳೆ ಹಾಜರಾಗಬಹುದು ಎನ್ನಲಾಗಿದೆ. ನಾನು ಸುನೇತ್ರಾ ಜೊತೆ ಮಾತಾಡಲು ಇಷ್ಟಪಡಲ್ಲ ಅಂತ ಹೇಳಿದ್ದಾರೆ. ವಿಶ್ವದ ವಿವಿಧ ರಾಷ್ಟ್ರಗಳ ಬಳಿ ಪಾಕಿಸ್ತಾನ ಸಾಲ ಎತ್ತುವಳಿಗೆ ಮುಂದಾಗಿದೆ. ಪ್ರಧಾನಿ ಶೆಹಬಾಜ್ ಶರೀಫ್ ಹಾಗೂ ಸೇನಾ ಮುಖ್ಯಸ್ಥ ಆಸಿಫ್ ಮುನೀರ್ ಆರ್ಥಿಕ ಸಹಾಯ ಕೋರಿ ವಿವಿಧ ದೇಶಗಳ ಪ್ರವಾಸವನ್ನು ಮಾಡ್ತಿದ್ದಾರೆ. ನಮ್ಮ ಆರ್ಥಿಕ ಪರಿಸ್ಥಿತಿ ಬಗ್ಗೆ ನಮಗೆ ಶೇಮ್ ಆಗ್ತಿದೆ ಅಂತ ಅಲ್ಲಿನ ಪ್ರಧಾನಿಗಳು ಹೇಳಿದ್ದಾರೆ. ಬಲೂಚಿ ಉಗ್ರರು ಕ್ವೆಟ್ಟಾ ಸೇರಿದಂತೆ ಪಾಕಿಸ್ತಾನ ಬಲೂಚಿ ಪ್ರಾಂತ್ಯದ 7 ನಗರಗಳ ಮೇಲೆ ದಾಳಿ ಮಾಡಿದ್ದಾರೆ. ಇಡೀ ಕ್ವೆಟ್ಟಾ ನಗರ ಸ್ಮಶಾನದಂತೆ ಭಾಸವಾಗ್ತಾ ಇದೆ. ಹಲವರು ಸಾವನ್ನಪ್ಪಿರುವ ವರದಿಯಾಗಿದೆ. ಕೆಲ ಪೊಲೀಸರು ದಾಳಿಗೆ ಬಲಿಯಾಗಿದ್ದಾರೆ. ಸರಕು ತುಂಬಿದ್ದ ಲಾರಿಯೊಂದು ಸೇತುವೆ ಮೇಲೆ ಹೋಗ್ತಿದ್ದ ವೇಳೆ ಸೇತುವೆ ಕುಸಿದು ಬಿದ್ದಿರೋ ಘಟನೆ ನಡೆದಿದೆ. ಪಶ್ಚಿಮ ಬಂಗಾಳದ ಕೂಚ್ ಬೆಹಾರ್ ಜಿಲ್ಲೆಯಲ್ಲಿ ಅವಘಡ ನಡೆದಿದೆ. ಅದೃಷ್ಟವಶಾತ್ ಯಾವುದೇ ರೀತಿಯ ಪ್ರಾಣಹಾನಿ ಸಂಭವಿಸಿಲ್ಲ. ಲಾರಿ ಚಾಲಕನನ್ನು ರಕ್ಷಣೆ ಮಾಡಲಾಗಿದ್ದು ಪ್ರಾಥಮಿಕ ವೈದ್ಯಕೀಯ ಚಿಕಿತ್ಸೆ ನೀಡಲಾಗಿದೆ. ಕನ್ನಡ ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ 30 ವರ್ಷ ಪೂರೈಸುವ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದ್ದಾರೆ. ತಾಯವ್ವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಕಿಚ್ಚ ಸುದೀಪ್ ಸ್ಪರ್ಶ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ನೆಲೆಯೂರಿದ್ರು. ಸಿಸಿಎಲ್ ಸೆಮಿಫೈನಲ್ ಪಂದ್ಯಕ್ಕೂ ಮೊದಲು ಸ್ನೇಹಿತ ರಾಜುಗೌಡ, ಮಗಳು ಸಾನ್ವಿ ಜೊತೆ ಕೇಕ್ ಕಟ್ ಮಾಡುವ ಮೂಲಕ ತನ್ನ ಜರ್ನಿಯನ್ನ ನೆನಪಿಸಿಕೊಂಡಿದ್ದಾರೆ.